ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಕದನ ನಡೀತಾ ಇದೆ. ಶಾಲೆಗೆ ಕೇಸರಿ ಶಾಲನ್ನ ಹಾಕಿಸಿ ಕಳಿಸ್ತೀವಿ. ಬಿಜೆಪಿ ನಾಯಕರ ಮಾತಿಗೆ ಕೆರಳಿದಂತಹ ಮಧು ಬಂಗಾರಪ್ಪ. ಬಿಜೆಪಿಗರು ಹಿಜಾಬ್ ಅಂತಾರೆ, ನಾವು ಸಮಾನತೆ ಅಂತೀವಿ. ಶಾಲೆಗೆ ಕೇಸರಿ ಶಾಲನ್ನ ಹಾಕಿಸಿ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ನಾಯಕರ ಮಾತಿಗೆ ಕೆರಳಿದಂತಹ ಮಧು ಬಂಗಾರಪ್ಪ. ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಹಿಜಾಬ್ ಚರ್ಚೆ. ಕೇಸರಿ ಶಾಲನ್ನ ಹಾಕಿ ನಾವು ಶಾಲೆ ಕಳಿಸ್ತೀವಿ ಅಂತ ಬಿಜೆಪಿಗರು ಸವಾಲನ್ನ ಹಾಕ್ತಾ ಇದ್ದಾರೆ. ಮಧು ಬಂಗಾರಪ್ಪ ಕಿಡಿಕಾರ್ತಾ ಇದ್ದಾರೆ ಇವರ ಮಾತಿಗೆ. ಬಿಜೆಪಿಯವರು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಶಾಲನ್ನು ಹಾಕಲಿ, ಬಳಿಕ ಬಿಜೆಪಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಕೆರಳಿಕೆಂಡವಾಗಿದ್ದಾರೆ ಬಿಜೆಪಿಗರ ಒಂದು ಮಾತಿಗೆ. ನಾನು ನಿಮಗೆ ಹೇಳ್ತೀನಿ, ಕೇಂದ್ರ ವಿದ್ಯಾಲಯದ್ದು ಸ್ವಲ್ಪ ನೀವು ಒಂದು ಆರ್ಟಿಕಲ್ ಮಾಡಿ ಹಾಕಿ. ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ, ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ ಅದನ್ನೇ ನಾವು ಮಾಡಿರೋದು. ಇವರು ನೀಟನ್ನು ನುಣ್ಚ್ಕೊಳ್ಳೋಕ್ಕೆ 5 ಮಕ್ಕಳು ತೀರ್ಕೊಂಡು ಹೋದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ 4-5 ದಿವಸ ಯಾಕೆ ಓಡೋಗಿದ್ರು? ಶಿಕ್ಷಣ ಸಚಿವ ನೀವೇನೇ ಪ್ರಶ್ನೆ ಕೊಡೋದಕ್ಕೂ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. 3 ಎಕ್ಸಾಮ್ ಮಾಡಿದ್ದೀನಿ, ಒಂದು ಕೂಡ ಸೋರಿಕೆ ಆಗಿಲ್ಲ. ಅವ್ರಿಗೆ ಕಲ್ತಿಲ್ಲ ಅಂದರೆ ನನ್ನ ಹತ್ರ ಬರಲಿ, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ದಬ್ಬಾಳಿಕೆ ಮಾಡೋದು ನಿಲ್ಲಿಸ್ಬೇಕಾಗತ್ತೆ. ಕೇಂದ್ರ ವಿದ್ಯಾಲಯಕ್ಕೊಂದು ರೂಲ್ಸು, ಮಹಾರಾಷ್ಟ್ರಕ್ಕೊಂದು ರೂಲ್ಸು, ಕರ್ನಾಟಕಕ್ಕೊಂದು ರೂಲ್ಸು. ಏಪ್ರಿಲ್ 24ನೇ ತಾರೀಕು ಶನಿವಾರ ತಾನೇ ತೆಗೆಸಿದ್ದು. ನಾನು ಶಿಕ್ಷಣ ಸಚಿವಾಗಿ ನಾನು ಸಮಾನತೆಯನ್ನು ಕೊಡಬೇಕಾ ಬೇಡವಾ? ಆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರಿಗೂ ಕೊಡಬೇಕೋ ಬೇಡವೋ? ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಒಂದು ಸ್ವಲ್ಪ ಒಳಗಡೆ ಹೋಗಿ ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ನಾವು ಕೇಳಿದಾಗಲೇ ಮಾಡಬೇಕು ಅಂತೇನಿಲ್ಲ. ಕೇಂದ್ರ ವಿದ್ಯಾಲಯ ಯಾರಾದ್ರು ಕೇಳಿದ್ರಾ? ಮಹಾರಾಷ್ಟ್ರದಲ್ಲಿ ಯಾರಾದರೂ ಕೇಳಿದ್ರಾ? ಈ ಬಿ ಜೆ ಪಿಯವ್ರಿಗೆ ಅದು ಕಾಣಿಸೋದಿಲ್ವಾ? ಸ್ವಾರ್ಥಕ್ಕೆ ಮಾಡ್ತಾ ಇಲ್ವಾ? 25 ಲಕ್ಷ ಮಕ್ಕಳಲ್ಲಿ 96% ಹಿಂದೂಗಳು. ಇವ್ರಿಗೆಲ್ಲರಿಗೂ ಆ ಮಕ್ಕಳು ಕಾಲಡಿಗೆ ನುಸಕ್ಕೆ ಹೇಳಿ, ಆವಾಗ ಬುದ್ಧಿ ಬರುತ್ತೆ. ಯಾಕೆಂದರೆ ನೋಡಿ, ಯಾವಾಗಲೂ ಅಷ್ಟೇ ನಮ್ಮ ದೇಶದೊಳಗೆ ಸಂವಿಧಾನ ಪೀಠಿಕೆಯನ್ನು ಹೇಳ್ಕೊಡ್ತಕ್ಕಂಥ ಒಂದೇ ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಸಂಸ್ಥೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು. ಯಾಕೆಂದರೆ ಸಮಾನತೆಯನ್ನು ಕೊಡಬೇಕಂತ. ಹಿಜಾಬ್ ಅಂತ ಅವ್ರು ಕರಿಬೋದು, ಸಮಾನತೆ ಅಂತ ನಾನು ಕರಿತೀನಿ. ಅವ್ರಿಗೆ ಆ ಥರ ವಿಕೃತ ಮನಸ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಥರನೇ ಅವ್ರ ಥಿಂಕಿಂಗು. ಫಸ್ಟ್ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿ ಅವ್ರದ್ದೇನೈತಲ್ಲ ಅದನ್ನೆಲ್ಲ ಏನು ಶಾಲ್ ಕೊಡ್ತಕ್ಕಂಥ. ಇನ್ನು ಮಧು ಬಂಗಾರಪ್ಪ ಶೈಕ್ಷಣಿಕ ಹಿನ್ನೆಲೆ ಪ್ರಶ್ನಿಸಿದಂತಹ ಬಿಜೆಪಿ, ಮೊದಲು ಮೋದಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ಮಾತನಾಡಲಿ, ಕೆಟ್ಟ ಬುದ್ಧಿ ಇರೋರು ಮಾತ್ರ ಈ ರೀತಿ ಪ್ರಶ್ನೆಯನ್ನು ಮಾಡ್ತಾರೆ. ನಾನು PUC ಮುಗಿಸಿದ್ದೀನಿ, ಮುಂದೆ ಓದ್ಲಿಲ್ಲ, ಬಿಸ್ನೆಸ್ ಮಾಡೋದಕ್ಕೆ ಮುಂದೆ ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ಮಧು ಬಂಗಾರಪ್ಪ ಹೇಳಿರುವಂಥದ್ದು. ಮಧು ಬಂಗಾರಪ್ಪ ಶೈಕ್ಷಣಿಕ ಹಿನ್ನೆಲೆ ಪ್ರಶ್ನಿಸಿದಂತಹ ಬಿಜೆಪಿ, ಮೊದಲು ಮೋದಿ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ಟು ಮಾತನಾಡಲಿ, ಕೆಟ್ಟ ಬುದ್ಧಿ ಇರುವವರು ಮಾತ್ರ ಈ ರೀತಿ ಪ್ರಶ್ನೆಯನ್ನ ಮಾಡ್ತಾರೆ. ನಾನು PUC ಮುಗಿಸಿದ್ದೇನೆ, ಮುಂದೆ ಓದ್ಲಿಲ್ಲ, ಬಿಸ್ನೆಸ್ ಮಾಡೋದಕ್ಕೆ ಮುಂದೆ ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ. ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಯವರ ಒಂದು ಸವಾಲಿಗೆ. ಹಿಜಾಬ್ ಅಂತಾರೆ, ನಾವು ಸಮಾನತೆ ಅಂತೀವಿ. ಬಿಜೆಪಿಗರು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಶಾಲೆ ಹಾಕಲಿ, ಆಮೇಲೆ ಬಿಜೆಪಿಗರಿಗೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಶೈಕ್ಷಣಿಕ ಹಿನ್ನೆಲೆಯನ್ನು ಕೂಡ ಪ್ರಶ್ನಿಸಿದ ಬಿಜೆಪಿ ಮಧು ಬಂಗಾರಪ್ಪ ಶೈಕ್ಷಣಿಕ ಹಿನ್ನೆಲೆಯನ್ನು ಪ್ರಶ್ನಿಸಿದ್ದಾರೆ. ಅದಕ್ಕವರು ಮೋದಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ಮಾತನಾಡಲಿ ಅಂತ ಹೇಳಿರುವಂಥದ್ದು. ಅವಾರ್ಡ್ ತೊಗೊಂಡಿದ್ದು ಕೆಟ್ಟ ಬುದ್ಧಿ ನಮ್ಮ ದೇಶದಲ್ಲಿ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಅದು ಮೋಸ್ಟ್ಲಿ ಅವ್ರು ಯಾರು ಅಂತೇಳಿ ನಿಮಗೆ ಗೊತ್ತಿದೆ. ಈಗ ನನ್ನ ಶೈಕ್ಷಣಿಕ ಹಿಂದೆ ಮಾಡೋರು ನರೇಂದ್ರ ಮೋದಿಯವ್ರದ್ದು ಒಂದು ಸತಿ ಅಟ್ಲೀಸ್ಟ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಡೋಕ್ಕೆ ಹೇಳಿ ನರೇಂದ್ರ ಮೋದಿಯವ್ರದ್ದು. ನಂದು ನಾನು ಒರಿಜಿನಲ್ ಕೊಡ್ತೀನಿ. ನಾನು ಬಿಟ್ಟಿಲ್ಲ, PUC ಮುಗಿಸಿದೆ ನಾನು. ಮುಗಿಸಿ ನನಗೆ ಬೇರೆ ವ್ಯವಹಾರದ ಮೇಲೆ ಆಸೆ ಇತ್ತು. ಫಿಲಮ್ ಪ್ರೊಡ್ಯೂಸರ್ ಆದೆ. ದೇಶದಲ್ಲಿ ನಾನು ಅವಾರ್ಡ್ ತೊಗೊಂಡಿದ್ದೀನಿ, ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ಆಕಾಶವಾಣಿ ಅಂತೇಳಿ ಒಳ್ಳೆ ಕಂಪ್ನಿ ಇದೆ. ಈ ರಾಜಕಾರಣಕ್ಕೆ ಬಂದಮೇಲೆ ಸ್ವಲ್ಪ ಆ ಕಡೆಗೆ ಸ್ವಲ್ಪ ಹಿಂದೆ ತಿರುಗಿ ನೋಡೋದು ಕಮ್ಮಿ ಆಗಿದೆ. ಈಗ ಮತ್ತೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ, ಅದು ಮಾಡ್ತಾಯಿದ್ದೀನಿ, ಏನು ತೊಂದರೆ ಏನಿಲ್ಲ. ಆಮೇಲೆ ನನ್ನ ಶಿಕ್ಷಣದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ, ಯಾರು ಕನ್ನಡ ನನಗೆ ಹೇಳ್ಕೊಟ್ರಲ್ಲ ಆ ಮೇಸ್ಟ್ರನ್ನ ಹುಡ್ಕೊಬರ್ರಿ, ಅವ್ರ ಜೊತೆ